ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 643ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಸುಗ್ರೀವನು ರಾಮನಿಗೆ ದುಃಖ ತೊರೆದು ನಿನ್ನದೇ ಆದಂಥ ನಿನ್ನ ಒಂದು ಬುದ್ಧಿವಂತಿಕೆಯ ಮೇಲೆ, ನಿನ್ನ ಬುದ್ಧಿಯ ಮೇಲೆ, ನಿನ್ನ ಬಲದ ಮೇಲೆ, ನೀನು ಬಳಸುವಂಥ ಆಯುಧಗಳ ಮೇಲೆ, ನೀನು ಮಾಡಿಕೊಂಡಂತಹ ಮೈತ್ರಿಯ ಬಲದ ಮೇಲೆ ವಿಶ್ವಾಸವಿಟ್ಟು ದುಃಖವನ್ನು ತೊರೆ, ಆಲೋಚನೆ ಮಾಡು ಯಾವ ರೀತಿ ನಾವು ದಾಟಬೇಕು ಸಮುದ್ರವನ್ನು, ಮತ್ತು ಅಲ್ಲಿ ಯುದ್ಧ ಹೇಗೆ ಮಾಡಬೇಕು, ಸೋಲಿಸ್ಬೇಕು ಹೇಗೆ ಅನ್ನೋದ್ರ ಬಗ್ಗೆ ನೀನು ಚಿಂತನೆ ಮಾಡು, ಉಳಿದದ್ರ ಬಗ್ಗೆ ವಿಚಾರ ಮಾಡಬೇಡ ಅಂಥೇಳಿ ದುಃಖವನ್ನು ತೊರೆಯಲು ಮತ್ತು ಮುಂದಿನ ಕೆಲಸಕ್ಕಾಗಿ ಆಲೋಚನೆ ಮಾಡಲು ರಾಮನಲ್ಲಿ ಕೇಳ್ಕೊತಾನೆ. ಅದನ್ನೇ ಮುಂದುವರಿಸಿ, ಕೇಳಿ ಸಾಂತ್ವನದ ಮಾತು ಸುಗ್ರೀವನ, ಕೋರಿದ ಹನುಮ ರಾಮನ ವಿವರಿಸಲು ಲಂಕೆ. ಸುಗ್ರೀವನ ಮಾತು ಕೇಳ್ತಾನೆ. ರಾಮ ಪುನಃ ಏನು ಮಾಡ್ತಾನಂದ್ರೆ ಹನುಮಾನನ ಕೇಳ್ತಾನೆ, ಹಾಗಾದ್ರೆ ನಾವು ಲಂಕೆಗೆ ಯುದ್ಧ ಮಾಡಕ್ಕೆ ಹೊಂಟೇವೆ ನೋಡಿ. ಯುದ್ಧ ಮಾಡೋಕ್ಕಿಂತ ಪೂರ್ವದಲ್ಲಿಯೇ ವೈರಿ ಬಗ್ಗೆ ತಿಳ್ಕೊಳ್ಳೋದು ಭಾಳ ಮುಖ್ಯ. ಈಗಂತೂ ಇದೆ ಬಿಡಿ, ಗುಪ್ತಚರನ ಬಿಟ್ಟಿರ್ತಾರೆ. ಯಾವುದೇ ದೇಶಿ ಜೊತೆ ಯುದ್ಧ ಮಾಡಬೇಕಾಗಿದ್ರೆ ಅವರು ನಮ್ಮ ವಿರುದ್ಧ ಏನೇನು ತಂತ್ರಗಾರಿಕೆ ಹೊಂದ್ಯಾರ, ಯುದ್ಧದ ಸ್ಟ್ರಾಟಜಿ ಏನಿದೆ, ನಮ್ಮ ಬಗ್ಗೆ ಅವರು ಆಲೋಚನೆಗಳು ಏನದಾವ, ಇವನ್ನೆಲ್ಲ ತಿಳ್ಕೊಳ್ಳೇಬೇಕು. ಇವನ್ನೆಲ್ಲ ನೆರೆಹೊರೆಯ ರಾಷ್ಟ್ರಗಳು ಒಂದು ವೇಳೆ ಯುದ್ಧದ ಒಂದು ವಾತಾವರಣ ನಿರ್ಮಾಣ ಮಾಡ್ತಾ ಇದ್ವಿ ಅಂದ್ರೆ ಅವ್ರದ್ದು ಬ್ಯಾಲೆನ್ಸ್ ಮಾಡ್ಕೋಬೇಕು ನಾವು. ಅದನ್ನೇ ರೀಜನಲ್ ಬ್ಯಾಲೆನ್ಸ್ ಅಂತ ಕರಿತೇವೆ, ಮಿಲಿಟ್ರಿ ಬ್ಯಾಲೆನ್ಸ್. ಅದು ಅವ್ರದ್ದು ಎಷ್ಟು ಸಾಮರ್ಥ್ಯ ಇದೆ, ಕನಿಷ್ಠ ಅಷ್ಟು ಸಾಮರ್ಥ್ಯವನ್ನು ನಾವು ಹೊಂದಬೇಕು. ಯಾಕಂದರೆ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್, ಸಮಾನ ನಾವು ಅದರದ ಬಲವನ್ನು ಹೊಂದಿದಾಗ ಮಾತ್ರ ನಾವು ಬದುಕ್ತೇವೆ. ಸಮನಾದ ಬಲವನ್ನು ನಾವು ಹೊಂದಲಿಲ್ಲಂದ್ರೆ ನಮ್ಮನ್ನು ಯಾರೆಲ್ಲ ಸೋಲಿಸ್ತಾರೆ. ಅದಕ್ಕೆ ಎಲ್ಲ ರೀತಿಯಿಂದ ನಾವೇನಿರಬೇಕು, ಸಮಬಲವನ್ನು ಹೊಂದಿರಬೇಕು. ಅದಕ್ಕೆ ಅವನು ಹೇಳ್ತಾನೆ, ಲಂಕೆ ಬಗ್ಗೆ ನನಗೆ ಹೇಳು ಹನುಮ. ಯಾಕಂದರೆ ಲಂಕೆ ಬಗ್ಗೆ ತಿಳ್ಕೊಳ್ಬೇಕಾಗಿದೆ. ಯಾಕೆ ಸಂಪೂರ್ಣವಾಗಿ ಲಂಕೆ ನೋಡಿ ಬಂದಿರ್ತಾನೆ ಯಾರು, ಹನುಮಾನ. ಲಂಕೆ ಹೇಗಿದೆ, ಅಲ್ಲಿ ಕೋಟೆಗಳು ಹೆಂಗದವ, ದ್ವಾರಗಳು ಹೆಂಗದವ, ಅಲ್ಲಿ ಯಾವ ರೀತಿ ಕಾವಲುಗಾರರಿದ್ದಾರೆ, ರಾವಣನ ಅರಮನೆ ಹೇಗಿದೆ, ಬಳಸುವಂಥ ಅಸ್ತ್ರಗಳೇನದವ, ಜನ ಹೇಗಿದೆ, ಯುದ್ಧದ ಅವ್ರಿಗೆ ತಲೆಯಾಗ ಐತೇನ. ಯಾಕಂದರೆ ರಾವಣಿಗೆ ಇರ್ತಿದೆ, ಸೀತೆಯನ್ನು ಹುಡ್ಕೊಂಡು ಬರ್ತಾನಂತ ಗೊತ್ತಿರ್ತಿದೆ. ಕೆಲವೊಂದು ರಾಕ್ಷಸರುಗಳ ಅನುಭವ ಇರ್ತಿದೆ. 14,000 ರಾಕ್ಷಸರಿಗೆ ಸಂಹಾರ ಮಾಡಿದ್ದ ಜನಸ್ಥಾನದ ಯುದ್ಧದ ಬಗ್ಗೆ ಅವರಿಗೆ ಸಾಕಷ್ಟು ಗೊತ್ತಿರ್ತಿದೆ. ರಾವಣನಲ್ಲಿಯೂ ಕೂಡ ರಾಮನ ಜೊತೆಗೆ ನೇರವಾಗಿ ಯುದ್ಧ ಮಾಡುವ ಧೈರ್ಯ ಇದ್ದಿದ್ದಿಲ್ಲ. ಅವನಲ್ಲಿಯೂ ಕೂಡ ಹೇಗರೆ ಮಾಡಿ ಕುತಂತ್ರದಿಂದ ಸೀತೆಯನ್ನು ತಂದಿರ್ತಾನೆ. ಅವನಲ್ಲಿ ಅಷ್ಟು ಧೈರ್ಯ ಇರ್ತಿತ್ತಂದ್ರೆ ಯುದ್ಧ ಮಾಡಿ ತರ್ಬೋದಾಗಿರ್ತದೆ. ಅವ್ನು ಗೊತ್ತಿದೆ ರಾಮನ ಗೆಲ್ಲೋದು ಅಷ್ಟು ಸುಲಭದ ಮಾತಲ್ಲ ಅಂತ ತಿಳ್ಕೊಂಡಣ ತನ. ಅದಕ್ಕೆ ನಾವು ಅಲ್ಲಿ ಬರ್ತೇವೆ ಅನ್ನುವಂಥ, ರಾಮನ ಬರ್ತಾನವನ್ನುವಂಥ ಭಯದಲ್ಲಿ ಅವ್ರು ಏನಾದರೂ ಪೂರ್ವ ಸಿದ್ಧತೆ ನಡೆಸ್ಯಾರ. ಯಾಕಂದರೆ ಸಮಕ್ಷಮವಾಗಿ ಹನುಮಾನ ನೋಡಿ ಬಂದಿರ್ತಾನೆ. ಅದಕ್ಕೆ ರಾಮನಿಗೆ ನೆನೆಸ್ತಿದೆ, ನಾವು ಸಮುದ್ರ ದಾಟಿ ಹೋಗಿ ಅಲ್ಲಿ ಯುದ್ಧ ಮಾಡುವ ಪೂರ್ವದಲ್ಲಿ ನಾವು ವೈದ್ರಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋದು ಬಹಳ ಮಹತ್ವದ ವಿಷಯ ಅಂದ್ಕೊಂಡು ರಾಮ ನೇರವಾಗಿ ಹನುಮಾನನ್ನು ಕೇಳ್ತಾನೆ. ಹಾಗಾದರೆ ನೀನು ಲಂಕೆಗೆ ಹೋಗಿದ್ದಿ, ಏನೇನು ಅನುಭವ ಆಯಿತು, ಅಲ್ಲಿ ಲಂಕೆಯಲ್ಲಿ ಏನಿದೆ ಅದನ್ನು ಹೇಳಂಥೇಳಿ ಹನುಮಾನನನ್ನು ರಾಮ ಕೋರ್ತಾನೆ. ಸಮುದ್ರ ಒಣಗಿಸಿ ಇಲ್ಲವೇ ತಪಸ್ಸಿನಿಂದ, ಇಲ್ಲವೇ ಸೇತು ಕಟ್ಟಿ ದಾಟುವ ಕ್ಷಮತೆ ನನ್ನಲ್ಲಿದೆ. ಸಮುದ್ರವನ್ನು ಒಣಗಿಸಿ, ನನ್ನ ಬಾಣಗಳನ್ನು ಬಿಟ್ಟಂದ್ರೆ ಸಮುದ್ರ ಒಣಗಿ ಹೋಗ್ತಿದೆ. ಅಥವಾ ತಪಸ್ಸಿನ ಬಲದಿಂದ ನಾನೇನು ಮಾಡ್ಬೋದು, ಸಮುದ್ರ ರಾಜನನ್ನು ಒಲಿಸಿಕೊಂಡು ದಾರಿಯನ್ನು ಕೇಳ್ಬೋದು. ಇಲ್ಲವೇ ನಾವೆಲ್ಲ ಸೇರಿಕೊಂಡು ಸೇತುವೆ ಕಟ್ಟಿ ನಾವು ಲಂಕೆಗೆ ಹೋಗುವಂಥ ಸಾಮರ್ಥ್ಯವನ್ನು ನಾವು ಹೊಂದಿದ್ದೇವೆ, ನನ್ನಲ್ಲಿ ಇದೆ ಅಂತ ರಾಮ ಹೇಳ್ತಾನೆ. ಹೇಳು, ಅಭೇದ ದುರ್ಗಗಳೆಷ್ಟು ಓ ಹನುಮಾನ್, ನೀ ನೋಡಿದ್ದನ್ನು ನನಗೆ ತಿಳಿಸುವ ಬಯಕೆ. ನನಗೆ ಸಮುದ್ರ ಹೆಂಗೆ ದಾಟಬೇಕು ಅನ್ನೋದ್ರ ಬಗ್ಗೆ ಹೇಳಕ್ಕೆ ಹೋಗಬೇಡ. 3 ದಾರಿ ಇದಾವೆ ನನ್ನ ಮುಂದೆ.
ನನ್ನ ಬಾಣಗಳಿಂದ ನಾನೇನು ಮಾಡ್ಬೋದು, ಸಮುದ್ರವನ್ನು ಸೀಳ್ಬೋದು, ಒಣಗಿಸ್ಬೋದು, ದಾಟಿ ಹೋಗ್ಬೋದು, ಇಲ್ಲವೇ ಸೇತುವೆ ಕಟ್ಟಿ ದಾಟಿ ಹೋಗ್ಬೋದು, ಇಲ್ಲವೇ ತಪಸ್ಸಿನ ಬಲದಿಂದ ನಾವು ದಾಟಿ ಹೋಗ್ಬೋದು. ಈಗ ಸಮುದ್ರ ದಾಟುವುದು ನನಗೆ ಸಮಸ್ಯೆ ಆಗೋದಿಲ್ಲ. ಆದರೆ ನೀ ಏನು ಹೋಗಿದ್ದಿಲ್ಲ, ಅಲ್ಲಿ ನನಗೆ ಹೇಳು, ಲಂಕೆಯಲ್ಲಿ ಅಭೇದ ಭೇದಿಸಲು ಸಾಧ್ಯವಿಲ್ಲದಂತಹ ದುರ್ಗಗಳೆಷ್ಟು, ಕೋಟೆ ಗೋಡೆಗಳಷ್ಟು, ಕೋಟೆ ಬಾಗಲಗಳಷ್ಟು, ಕೋಟೆ ವ್ಯೂ ಹ್ಯಾಂಗಿದೆ, ಎಷ್ಟು ಸುತ್ತಿನ ಕೋಟೆ ಇದೆ. ಸಾಮಾನ್ಯವಾಗಿ ಸುತ್ತಿನ ಕೋಟೆ ಅಂದ ಕೂಡಲೇ ನಮ್ಮ ಕನ್ನಡದಲ್ಲಿ 7 ಸುತ್ತಿನ ಕೋಟೆ ಚಿತ್ರದುರ್ಗ. 7 ಸುತ್ತು ಅಂದರೆ ಅದೇ ಆ 7 ಸುತ್ತಿನ ಕೋಟೆಯನ್ನು ಭೇದಿಸಿ ಒಳಗೆ ಹೋಗೋದು ವೈರಿಗಳಿಗೆ ಸಾಧ್ಯ ಇರೋಕ್ಕಿಲ್ಲ. ಒಂದೊಂದು ಸುತ್ತಿನಲ್ಲಿ ಒಂದೊಂದು ಪ್ರಕಾರದ ಸೈನ್ಯದ ಬಲ ಇರ್ತಿತ್ತು, ಅಸ್ತ್ರಗಳ ಪ್ರಯೋಗ ಆಗ್ತಿತ್ತು. ಒಂದು ಚಕ್ರವ್ಯೂಹದಲ್ಲಿ ಅಭಿಮನ್ಯ ಭೇದಿಸಿ ಹೋಗ್ತಾನಲ್ಲ, ಅದು ಅದೇ ಪ್ರಕಾರ. ಇವು ಕಲ್ಲಿನಿಂದ ಕಟ್ಟಿದಂಥ ಕೋಟೆಗಳಿರ್ತಾವೆ, ಅಲ್ಲಿ ಸೈನಿಕರಿಂದ ನಿಪುಣರಿಂದ ಮಾಡಿದಂಥ ಅಲ್ಲಿ ಸೈನ್ಯದ ಕೋಟೆಗಳನ್ನು ನಾನು ಪ್ರವೇಶ ಮಾಡಬೇಕು. ಚಕ್ರವ್ಯೂಹ ಅಂದರೆ ಇದನ್ನು ಒಂದು ರಣತಂತ್ರ ಅಲ್ವ, ಅದು ಒಂದು ಭದ್ರಕೋಟೆನ, ಅದನ್ನು ಭೇದಿಸಿ ಹೋಗಬೇಕು, ಯುದ್ಧ ಮಾಡಲಿಕ್ಕೆ ಹೋಗಬೇಕು. ಅದಕ್ಕೆ ಇಲ್ಲಿ ಹೇಳ್ತಾನೆ, ನನಗೆ ಮೊದಲು ತಿಳ್ಕೊಬೇಕಾದದ್ದು ಏನಂದರೆ, ನಾವೇನು ಲಂಕೆಗೆ ಹೋಗ್ತಿಲ್ಲ, ಅಲ್ಲಿ ಎಷ್ಟು ದುರ್ಗಗಳಿವೆ ಅದನ್ನು ಕೇಳ್ತಾನೆ. ದುರ್ಗಗಳ ಬಗ್ಗೆ ಹೇಳ್ತಾನೆ. ಓ ಹನುಮಾನ್, ನೀ ನೋಡಿದ್ದನ್ನು ನನಗೆ ತಿಳಿಸು, ನನಗೆ ತಿಳಿಯುವ ಬಯಕೆ, ನೀ ಏನಲ್ಲಿ ನೋಡಿ ಬಂದಿಲ್ಲ ಅದನ್ನು ತಿಳ್ಕೊಳ್ಳೋ ಬಯಕೆ ನನಗಿದೆ, ಹೇಳು ಅಂತ ಕೇಳ್ತಾನೆ. ಕೋಟೆ ದುರ್ಗ ದ್ವಾರಗಳನ್ನು ನೀ ಅರಿತಿರುವೆ. ಅಲ್ಲಿ ಎಷ್ಟು ಕೋಟೆಗಳದಾವ, ಎಷ್ಟು ಸುತ್ತಿನ ಕೋಟೆಗಳದಾವ, ಕೋಟೆ ಗೋಡೆಗಳು ಹೆಂಗದಾವ, ಅವುಗಳ ದ್ವಾರಗಳು ಹೆಂಗದಾವ, ಅವನ್ನೆಲ್ಲ ದಾಟಿ ನೋಡ್ಕೊಂಡ ಬಂದು, ಆ ದುರ್ಗವನ್ನು ನೋಡ್ಕೊಂಡ ಬಂದೀಯ ನೀನು, ಅದನ್ನು ನನಗೆ ನೀನು ಹೇಳು. ನೀ ಅಲ್ಲ ತಿಳ್ಕೊಂಡು ಬಂದೀನಿ, ಹಂಗೆ ಹೋಗೋದನ್ನು ಹೋಗಿಲ್ಲ, ಸುತ್ತುವರೆದು ಅವನ್ನೆಲ್ಲ ತಿಳ್ಕೊಂಡು ಬಂದೀಯ ನೀನು, ಅದನ್ನು ಹೇಳು. ರಾಕ್ಷಸ ಸೈನ್ಯ ಬಲ ಎಷ್ಟಿದೆ, ಅವನ ರಾಕ್ಷಸ ಸೈನ್ಯ ಬಲ ಎಷ್ಟಿದೆ, ಎಷ್ಟು ಗುಂಪಡೆ ಆಗೋದು, ಎಷ್ಟು ಬಟಾಲಿಯನ್ಸ್ ಇವೆ, ಮತ್ತು ಯಾವ್ಯಾವ ಅಸ್ತ್ರದ ಈಗ ನಮ್ಮಲ್ಲಿಲ್ಲ. ಏರ್ದಲ್ಲಿ 108 ಇವೆ, ನೌಕಾದಲ್ಲಿ ಅವರಲ್ಲೂ ಬಹಳಷ್ಟು ವಿಂಗ್ಗಳಿವೆ, ಏರ್ದಲ್ಲಿ ವಿಂಗ್ಗಳಿವೆ, ಕಾಲ್ದಳದಲ್ಲಿ ಸಾಕಷ್ಟು ವಿಂಗ್ಗಳಿವೆ. ಬೇರೆ ಬೇರೆ ಅಸ್ತ್ರಗಳನ್ನು ಪ್ರಯೋಗ ಮಾಡುವಂಥ ಒಂದೊಂದು ತಂಡಗಳಿವೆ. ಇಲ್ಲಿಯೂ ಅದನ್ನ ಕೇಳ್ತಾನೆ ನಾವು. ಇಲ್ಲಿ ರಾಕ್ಷಸ ಸೈನ್ಯ ಬಲ ಎಷ್ಟಿದೆ, ಹೇಗಾಗಿದ್ದಾರಪ್ಪ ಅಂತ ಕೇಳ್ತಾನೆ. ಸೈನ್ಯ ಬಲ ಅಲ್ಲಿ ಮಾಡುವಂಥ ಗಸ್ತಿನೂ ನೋಡಿದ್ಯಾ, ಪೆಟ್ರೋಲಿಂಗ್ ನೋಡಿದ್ಯಾ. ಈಗ ಹೆಂಗೆ ನಮ್ಮ ಸೈನಿಕರು ನಮ್ಮ ಸರಹದ್ದು ಉದ್ದಕ್ಕೂ ಪೆಟ್ರೋಲಿಂಗ್ ಮಾಡ್ತಾರೆ, ಕಾವಲು ಮಾಡ್ತಾರೆ. ಆ ಕಾವಲ ಯಾವ ರೀತಿ ನಡೀತಿದೆ ಅನ್ನೋದು ನಿನಗೆ ಗೊತ್ತಿದೆ. ಯಾವ್ಯಾವ ಬಲಗಳನ್ನು ಪ್ರಯೋಗ ಮಾಡ್ತಾರೆ ಕಾವಲ, ತಮ್ಮ ಸರಹದ್ದನ್ನು ಕಾಪಾಡಲಿಕ್ಕೆ ಯಾವ್ಯಾವ ಬಲಗಳನ್ನು ಅವರು ಉಪಯೋಗ ಮಾಡ್ಯಾರ ಅದು ನಿನಗೆ ಗೊತ್ತಿದೆ. ನೀ ಅದನ್ನೆಲ್ಲ ನೋಡಿ ಅರಿತಿರುವೆ, ಅದನ್ನು ನನಗೆ ಹೇಳು ಅಂಥೇಳಿ ರಾಮ ಹನುಮಾನನಿಗೆ ಹೇಳ್ತಾನೆ. ವಸ್ತುಶಃ ಕಂಡಿದ್ದನ್ನು ವಿವರಿಸು ನನಗೆ, ನಿನ್ನ ಬುದ್ಧಿ ಬಲ ಅನುಭವದಿ. ನೀನು ಏನು ತಿಳ್ಕೊಂಡು, ನಿನ್ನ ಬುದ್ಧಿವಂತಿಕೆಯಿಂದ ನೀನು ಏನು ತಿಳ್ಕೊಂಡು, ಏನು ಆಲೋಚನೆ ಮಾಡಿದಿ, ನಿನಗೇನು ಅನುಭವಕ್ಕೆ ಬಂದೈತಿ ಅದನ್ನೇ ನೀನು ವಸ್ತುಶಃ ಒಂದು ಬಿಡದ ನನಗೆ ಹೇಳಿಬಿಡು. ಯಾವುದೋ ಮರ್ಯಾಕೆ ಹೋಗಬೇಡ, ನೀ ಏನು ನಿನಗೆ ಅನುಭವಕ್ಕೆ ಬಂದೈತಿ ಅದನ್ನೆಲ್ಲ ನನಗೆ ಹೇಳು ಅಂಥೇಳಿ ರಾಮ ಹನುಮನನ್ನು ಕೋರ್ತಾನೆ. ಕೇಳಿ ರಾಮನ ಕೋರಿಕೆ ಹನುಮಾನನು ನಿರೂಪಣೆ ಜಾನ್ಮದಿ ವಿವರಿಸಿದ ರಾಮನಿಗೆ. ನೋಡ್ರಿ, ನಿರೂಪಣೆ ಕಲೆ ವಾಲ್ಮೀಕಿಯವರ ಈ ಶ್ಲೋಕದಲ್ಲಿನ ಬರ್ತದೆ. ಯಾವುದೇ ಒಂದು ವಿಷಯವನ್ನು ನಾವು ಕೇಳೋರಿಗೆ ತಿಳಿಸಬೇಕಾದ್ರೆ ಅವ್ರಿಗೆ ತಿಳಿಯುವಂಗೆ, ಮನವರಿಕೆ ಆಗುವಂಗೆ ಹೇಳಬೇಕು. ಅದು ನಿರೂಪಣಾ ಕಲೆ. ನರೇಟ್ ಮಾಡಬೇಕು ನಾವು ವಿಷಯನ ಹಂಗೆ ಹೇಳ್ಬೇಕಂತೇಳಿ. ಈಗಿನ ನೋಡ್ಬೇಕಾದ್ರೆ ಈಗ ಏನೈತಂದ್ರೆ, ಆ ನರೇಷನ್ದಾಗ ನಿರೂಪಣೆಯಲ್ಲಿ 2 ಪ್ರಕಾರ ಇದೆ. ನಕಾರಾತ್ಮಕ ನಿರೂಪಣೆ, ಸಕಾರಾತ್ಮಕ ನಿರೂಪಣೆ. ದೇಶ ಕಟ್ಟಬೇಕು ಅನ್ನುವಂಥ ನಿರೂಪಣೆಗಳು ಭಾಳ ಕಡಿಮೆ ಇದಾವೆ ನಮ್ಮಲ್ಲಿ. ಇವತ್ತಿನ ಭಾರತದ ಪರಿಸ್ಥಿತಿ ನೋಡ್ಬೇಕಾದ್ರೆ ದೇಶವನ್ನು ಛಿದ್ರ ಮಾಡುವಂತಹ ನಕಾರಾತ್ಮಕನ ಭಾಳ ಅದಾವೆ. ಜಾತಿ ಆಧಾರದ ಮೇಲೆ, ಭಾಷೆ ಆಧಾರದ ಮೇಲೆ, ಪ್ರದೇಶದ ಆಧಾರದ ಮೇಲೆ, ರಾಜಕೀಯ ಲಾಭಗಳ ಆಧಾರದ ಮೇಲೆ, ಯಾವ್ಯಾವ ವಿಷಯಗಳನ್ನು ಆಧಾರವಾಗಿ ಇಟ್ಕೊಂಡು ದೇಶವನ್ನು ಒಡೆಯುವಂತಹ ನೆಗೆಟಿವ್ ನ್ಯಾರೇಷನ್ಸ್ ಭಾಳ ಸೋಷಿಯಲ್ ಮೀಡಿಯಾದಾಗ ನೋಡ್ರಿ ನೀವು, ಓಪನ್ ಮಾಡಿಬಿಡೋದು ಅವ್ರ ಬಾಯಿಂದ ಬರೀ ನೆಗೆಟಿವ್ ಬಂದು ಹೋಗ್ತಿದೆ, ಪಾಸಿಟಿವ್ ಬರುವುದಿಲ್ಲ. ಅವು ಹಿಂದಿನೂ ಕೆಲವೊಂದು ಸತ್ತ ಹೂಳು ಹೋಗಿ ಅವ ಜೀರ್ಣಾಗಿ ಹೋಗಿದ್ದಾವೆ, ಅವು ಎಲ್ಲೋ ನೋಡೋಕೆ ಸಿಗುವುದಿಲ್ಲ ನಮಗೆ. ಅಂಥವನ್ನೆಲ್ಲ ಮುಂದೆ ಇಟ್ಕೊಂಡು ಅದರ ಬಗ್ಗೆ ಮುಂದಿನವ್ರದ್ದು ಬುದ್ಧಿ ಕೆಡಿಸುವಂಥ ನೆಗೆಟಿವ್ ನ್ಯಾರೇಷನ್ಗಳನ್ನು, ದಾರಿ ತಪ್ಪಿಸುವಂಥ ನ್ಯಾರೇಟ್ಗಳ ನಿರೂಪಣೆಗಳನ್ನು ಮಾಡ್ತಾರೆ.
ಇಲ್ಲಿ ನಿರೂಪಣೆ ಬುದ್ಧಿ ಹೇಗಿರಬೇಕಪ್ಪ ಅಂದ್ರೆ ಹೆಚ್ಚು ಕಡಿಮೆ ನಾ ಏನು ನೋಡಿದ್ರೆ ಸತ್ಯವನ್ನು ಹೇಳುವಂಥದ್ದಿರಬೇಕು. ಅದರ ನಂದು ಏನೂ ತುರುಕಬಾರದು. ನಾ ಹೆಂಗೆ ಕಂಡೇನೆ, ನಾ ಹೆಂಗೆ ತಿಳ್ಕೊಂಡೇನೆ ಅದನ್ನೇ ಹೇಳಬೇಕು. ಅದಕ್ಕೆ ಇಲ್ಲಿ ಹೇಳ್ತಾನ, ಕೇಳಿ ರಾಮನ ಕೋರಿಕೆ ಹನುಮಾನನು ನಿರೂಪಣೆ ಜಾನ್ಮದಿ. ನಿರೂಪಣೆ ಮಾಡೋಕನಕ ಬುದ್ಧಿವಂತಿಕೆಯಿಂದ ಮಾಡಬೇಕು. ವಿವರಿಸಿದ ರಾಮನಿಗೆ ಈ ರೀತಿ ಹೇಳ್ತಾನ, ಲಕ್ಷಗೊಟ್ಟು ಕೇಳು, ಹೇಳುವೆ ಎಲ್ಲವನ್ನು. ಹನುಮ ರಾಮನಿಗೆ ಹೇಳ್ತಾನ, ರಾಮ ಏನು ಹೇಳ್ತಾ ಹೊಂಟೇನೆ ಪ್ರತಿಯೊಂದು ನನ್ನ ಶಬ್ದವನ್ನು ಲಕ್ಷಗೊಟ್ಟು ಕೇಳು. ನನ್ನ ಬಾಯಿಂದ ನಾ ಏನು ಹೇಳ್ತಾ ಹೊಂಟಿಲ್ಲ ಅದು ಪ್ರತಿಯೊಂದು ಲಕ್ಷಗೊಟ್ಟು ಹಾಗೆ ಕೇಳಾಕ್ತಾನೆ ಬಂತ ಕೇಳೋದ್ಕೊಂಡು ಹಂಗಿಲ್ಲ. ಈಗ ಕೀರ್ತನಕಾರ ಪಾಪ ಏನೇನೋ ತಂದು ವಿಷಯ ಎಲ್ಲ ಹೇಳ್ತಿರ್ತಾರೆ ಅವರು. ಇವರು ಬರೀ ಕೀರ್ತನ ಕೊಂಡು ಅಟ್ಟ ಏನು ಹೇಳಿದ್ರು ಏನು ಇಲ್ಲ. ಸ್ಕೂಲ್ ಕಾಲೇಜುಗಳಲ್ಲಿ ಇದೇ ಹಣೆ ಬರ ಇದೆ. ಅವರು ಶಿಕ್ಷಕರು ಏನೋ ಪ್ರಯತ್ನ ಮಾಡಿ ತಂದು ವಿಷಯ ಮಂಡಿಸೋ ವಿಷಯ ಹುಡುಗರಿಗೆ ಮುಟ್ಸೋಣ ಅಂತ ಹೇಳ್ತಿರ್ತಾರೆ. ಅದ್ರಾಗ ಅದನ್ನು ಗ್ರಹಿಸ್ಕೊಳ್ಳೋರು ತಿಳ್ಕೊಳ್ಳೋರು ಕಡಿಮೆ ಇರ್ತಾರೆ. ಭಾಳಷ್ಟು ಜನ ಏನೋ ಒಂದು ತಾಸು ಮುಗಿಸ್ಕೊಂಡು ಹೋದ್ರೆ ಆತಂದು. ಅದಕ್ಕೆ ಇಲ್ಲಿ ಯಾರ ಮುಂದೆ ನಮಗೆ ಹೇಳ್ತಿರ್ತಾರಲ್ಲ, ವಿಷಯವನ್ನು ಮಂಡಿಸ್ತಿರ್ತಲ್ಲ, ಆ ವಿಷಯಗಳನ್ನು ನಾವು ಲಕ್ಷ್ಯಗೊಟ್ಟು ಅದರ ಮ್ಯಾಗೆ ಕಾನ್ಸಂಟ್ರೇಟ್ ಮಾಡಿ ಕೇಳಬೇಕು. ಅದಕ್ಕೆ ರಾಮನಿಗೆ ಕೂಡ ಹೇಳ್ತಾನೆ, ನಾನು ಹೇಳೋ ಕಾಲಕ್ಕೆ ಮತ್ತೆ ವಿಚಾರ ಮಾಡೋಕೆ ಹೋಗಬೇಡ, ದುಃಖಿಸಕ್ಕೆ ಹೋಗಬೇಡ. ನಾ ಏನು ಹೇಳ್ತಾನ ನನ್ನ ಪ್ರತಿಯೊಂದು ಶಬ್ದ ಅಕ್ಷರಗಳಿಗೆ ನೀನು ಲಕ್ಷ್ಯ ಕೊಡಬೇಕಂತ ಹೇಳ್ತಾನೆ. ಲಕ್ಷ್ಯಗೊಟ್ಟು ಕೇಳು, ಹೇಳುವೆ ಎಲ್ಲವನ್ನು. ಅಭೇದ ಲಂಕೆಯ ಕೋಟೆ. ಕೋಟೆ ಏನಿಲ್ಲ, ಲಂಕೆಯ ಕೋಟೆ ಭೇದಿಸಲು ಸಾಧ್ಯವಿಲ್ಲ. ಅದಕ್ಕೆ ಅಭೇದ. ಅಯೋಧ್ಯ ಅಂತಲೂ ಅಯೋಧ್ಯ ಅಂದ್ರೂ ಅಯೋಧ್ಯನೂ ಅಭೇದದ. ಅದನ್ನು ಅಯೋಧ್ಯೆಗೆ ಯಾರು ಭೇದಿಸಿ ಆ ಕೋಟೆಯನ್ನು ಭೇದಿಸಿ ಒಳಗೆ ಹೋಗಕ್ಕೆ ಸಾಧ್ಯ ಇರಲ್ಲ. ಅದಕ್ಕೆ ಅದ ಹೆಸರು ಅಯೋಧ್ಯ ನಗರಿಗೆ ಅಯೋಧ್ಯ ಅಂತ ಬಂತದ್ದು. ಇದು ಕೂಡ ಅಯೋಧ್ಯ ನಗರಿ ಹಂಗೆ ಆಯ್ತದ. ಇದನ್ನು ಯಾರೂ ಭೇದಿಸಿ ಒಳಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅಭೇದ ಲಂಕೆಯ ಕೋಟೆ, ಸೈನ್ಯ ರಹಸ್ಯವನ್ನು ವಿವರಿಸುವನು. ಅಲ್ಲಿ ಸೈನ್ಯ ಹೇಗಿದೆ ಅದನ್ನು ಹೇಳ್ತೇನೆ. ಕೋಟೆ ಹೇಗೆ ಅಭೇದ ಇದೆ, ಭೇದಿಸಲಿಕ್ಕೆ ಏನು ಸಾಧ್ಯ ಇಲ್ಲ. ಕೋಟೆ ಯಾವ ರೀತಿ ಇದೆ ಅನ್ನೋದನ್ನು ನಾನು ನಿನಗೆ ಹೇಳ್ತೇನೆ. ಅದಕ್ಕೆ ಲಕ್ಷ್ಯ ಕೊಟ್ಟು ಕೇಳು ರಾಮ ಅಂತ ಹನುಮ ಹೇಳ್ತಾನೆ. ಹೇಳುವೇರೆ ರಾಕ್ಷಸರ ಗಸ್ತು. ಪೆಟ್ರೋಲಿಂಗ್, ಗಸ್ಟ್ ಅಂದರೆ ಪೆಟ್ರೋಲಿಂಗ್. ಮೊದಲು ನಾವು ದಾಟಿ ಹೋದ ನಂತರ ಎದುರಿಗೆ ಬರೋರ ಕೋಟೆ ಕೊತ್ತಲಗಳನ್ನು ಕಾಯುವಂಥ, ಭೂಮಿಯನ್ನು ಗಡಿಯನ್ನು ಕಾಯುವಂಥ ಸೈನ್ಯ ಗಡಿ ರಕ್ಷಕರನ್ನು ನೋಡಬೇಕು. ಗಡಿ ರಕ್ಷಕರಂದ್ರೆ ಪೆಟ್ರೋಲಿಂಗ್ ಮಾಡ್ತಾರೆ, ಗಸ್ತಿ ಹೊಡಿತಿರ್ತಾರೆ ಅವರು. ಬರೀ ಕಾಲ್ದಳ ಅಷ್ಟೇ ಇರುವುದಿಲ್ಲ, ಕಾಲ್ದಳನೂ ಇರ್ತಿದೆ, ಕುದುರೆ ದಳನೂ ಇರ್ತಿದೆ, ಆನೆ ದಳನೂ ಇರ್ತಿದೆ, ರಥದಳನೂ ಇರ್ತಿದೆ. ಏನೇನು ಸಾಧ್ಯ ಇದೆಲ್ಲ ವಿಂಗ್ಸ್ಗಳು ಅವೆಲ್ಲನೂ ಅಲ್ಲಿ ಪೆಟ್ರೋಲಿಂಗ್ ಮಾಡ್ತಿರ್ತವೆ. ಇವತ್ತು ಅದೇ ಇದಕ್ಕೇನು ವ್ಯತ್ಯಾಸ ಇಲ್ಲ. ಇವತ್ತು ನಾವು ಸರಹದ್ದುಗಳನ್ನು ಕಾಯುವುದನ್ನು ನೋಡಬೇಕಾದ್ರೆ ಭಾರತ ತಗೊಳ್ಳಿ ಉದಾಹರಣೆಗೆ, ಗಡಿ ಉದ್ದಕ್ಕೂ ನಮ್ಮ ಯಾವುದು BSF ಜವಾನರಿದ್ದಾರೆ, ಸೆಮಿ ಮಿಲಿಟ್ರಿ ಪ್ಯಾರಾಫೋರ್ಸ್ ಇದೆ, ಸೆಮಿ ಮಿಲಿಟ್ರಿ ಇದಿದೆ, ಪ್ಯಾರಾಮಿಲಿಟ್ರಿ ಫೋರ್ಸ್ ಇದೆ. ಮಿಲಿಟ್ರಿಯಲ್ಲಿ ಕಾಲ್ದಳ ಇದೆ, ಅದರ ಜೊತೆಗೆ ಟ್ಯಾಂಕರ್ಗಳನ್ನು ಇವೆ, ಅದರ ಜೊತೆಗೆ ವಿಮಾನಗಳು ಕೂಡ, ಯುದ್ಧ ವಿಮಾನಗಳು ಕೂಡ ರಸ್ತೆ ಹಿಡ್ತಿರ್ತಾವೆ. ಅದ್ರ ಕೂಡ ನಮ್ಮ ನೌಕಾದಳ ಇದೆ. ಎಲ್ಲ ರೀತಿಯ ಬಲವನ್ನು ಇಲ್ಲಿ ನಾವು ಪೆಟ್ರೋಲಿಂಗ್ ಉಪಯೋಗ ಮಾಡ್ತಿರ್ತೇವೆ. ಅದಕ್ಕೆ ಹೇಳ್ತಾನೆ, ಮೊದಲು ನಮಗೆ ಎದುರು ಬರೋದು ಯಾರೋ ಅಲ್ಲಿ ಪೆಟ್ರೋಲಿಂಗ್ ಮಾಡುವಂಥ ಸೈನ್ಯ, ಅವ್ರ ಬಗ್ಗೆ ಹೇಳ್ತಾನೆ ಕೇಳಂತ ಹೇಳ್ತಾನೆ. ರಾವಣನೊಂದಿಗೆ ಅನ್ಯೋನ್ಯತೆ, ಲಂಕಾ ಸಮೃದ್ಧಿ, ವಿವಿಧ ಸಮುದ್ರ ಬಗ್ಗೆ ಇಲ್ಲಿ ಮತ್ತು ಆ ಗಸ್ತು ಹಿಡಿದ ಫೋರ್ಸದ ಬಗ್ಗೆ ಅಲ್ಲದೆ ರಾವಣನೊಂದಿಗೆ ಯಾರು ಎಷ್ಟೊಂದು ಅನ್ಯೋನ್ಯತೆಯಿಂದಿದ್ದಾರೆ, ರಾವಣ ಸಲುವಾಗಿ ಎಷ್ಟು ಜನ ಜೀವ ಕೊಡಲಿಕ್ಕೆ ತಯಾರದಾರೆ ಅವ್ರ ಬಗ್ಗೆನೂ ಹೇಳ್ತೇನೆ. ಅವ್ರ ಬಗ್ಗೆ ಅಂದರೆ ರಾವಣನ ಒಂದು ಯುದ್ಧದ ಬಲ, ಯುದ್ಧದ ಶಕ್ತಿ, ರಾವಣ ಯಾರನ್ನು ನಂಬಿಕೊಂಡಿದ್ದಾನ, ಎಂತೆಂಥ ಅವನಲ್ಲಿ ಯೋಧರು ಇದ್ದಾರೆ, ವೀರರಿದ್ದಾರೆ ಅನ್ನೋದ್ರ ಬಗ್ಗೆನೂ ಹೇಳ್ತೇನೆ. ಅನ್ಯೋನ್ಯತೆ ಯಾರ ಜೊತೆಗಿದೆ ರಾವಣದ ಹೇಳ್ತೇನೆ. ಲಂಕಾ ಸಮುದ್ರ ಬಗ್ಗೆನೂ ಹೇಳ್ತೇನೆ. ಲಂಕಾ ಅಂದರೆ ನಿಜವಾಗಿ ಸಮೃದ್ಧ ಹೊಂದಿದಂಥ ವೆಲ್ ಡೆವಲಪ್ಡ್ ಅದು ಸಿಟಿ ಸ್ಟೇಟ್ ಇರ್ತದೆ. ಸಿಟಿ ಸ್ಟೇಟ್ಸ್ ಇವೆಲ್ಲ ಇಂಗ್ಲೀಷ್ನಾಗ ಹೇಳಿದಾರೆ ಸಿಟಿ ಸ್ಟೇಟ್ಸ್, ನಗರ ರಾಜ್ಯಗಳು. ಲಂಕೆ ನಗರ ರಾಜ್ಯ, ಅಯೋಧ್ಯ ನಗರ ರಾಜ್ಯ. ಈ ನಗರ ರಾಜ್ಯ ಏನಿದೆಯಲ್ಲ ಸಮೃದ್ಧ ಇದೆ, ಎಲ್ಲವೂ ಡೆವಲಪ್ ಆಗಿದೆ. ಭಾರತ ಇನ್ನೂ ಅಭಿವೃದ್ಧಿಯನ್ನು ಹೊಂದಿಲ್ಲ. ಯಾಕಂದರೆ ನೀವು ಇಂಡೆಕ್ಸ್ಗಳನ್ನು ನೋಡಿಲ್ಲ, ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನೋಡಿದರೆ, ಬೆಲೆ ಏರಿಕೆಯನ್ನು ನೋಡಿದರೆ, ನಮ್ಮ ಹಣ ಕೊಳ್ಳುವ ಶಕ್ತಿ ಪತನವನ್ನು ನೋಡಿದರೆ
ನಾವು ಏನೋ ಅನ್ನಿಸ್ತಿದೆ, ಹಿಂದೆ ರೊಟ್ಟಿ ತಿಂತಿದ್ವಿ, ಈಗ ಚಪಾತಿ ತಿಂತೇವೆ, ಅದು ತಿಂತೇವೆ ಅಂತ ಅನ್ನಿಸ್ತಿದೆ. ಬಟ್ ಇದು ನಿಜ ಅರ್ಥದಲ್ಲಿ ಅಭಿವೃದ್ಧಿ ಅಲ್ಲ. ನಾವಿನ್ನೂ ಅಭಿವೃದ್ಧಿ ಅಂದ್ರೇನೋ ನೆಮ್ಮದಿ ಮುಖ್ಯ. ಅಲ್ಲಿ ಒಂದು ದೇಶ ಅಭಿವೃದ್ಧಿ ಹೊಂದಿದೆ ಅಂದರೆ 2 ಪ್ಯಾರಾಮೀಟರ್ ಅದಾವ. ಒಂದು ಭೌತಿಕ, ಎಷ್ಟು ಅದು ಉತ್ಪನ್ನ ಮಾಡ್ತದೆ, ವರ್ಷದಲ್ಲಿ ಎಷ್ಟು ಉತ್ಪನ್ನ ಮಾಡ್ತದೆ, ಜನರ ಆದಾಯ ಏನಿದೆ, ಎಲ್ಲಿ ಬಳಸಲಿಕ್ಕೆ ಏನೇನು ವಸ್ತುಗಳು ಸಿಗ್ತಾವ, ಇದರ ಜೊತೆಗೆ ಜನ ಎಷ್ಟು ಸುಖವಾಗಿದ್ದಾರೆ ಅನ್ನೋದು ಸ್ಥಿತಿ ಮ್ಯಾಗ ಹೋಗ್ತಿದೆ. ಅದು ಎಲ್ಲರ ಕಡೆ ಕೊಳ್ಳೋ ಶಕ್ತಿ ಇರ್ತಿದೆ, ಹಾಹಾಕಾರ ಇರ್ತಿದೆ. ಈಗ ನಡೆದಿದೆ ನೋಡ್ರಿ ನಮ್ಮ ದೇಶದಾಗ ಇಂಟರ್ನಲ್ ಇನ್ಸ್ಟೆಬಿಲಿಟಿ ಅಂತ ಕರಿತೀವಿ ನಾವು, ಅಸ್ಥಿರತೆ. ಎಲ್ಲಿ ನೋಡ್ತೀಯಲ್ಲ ಹೊಡೆದಾಟ, ಫೈರಿಂಗ್, ಅಸ್ಥಿರತೆ, ಅರಾಜಕತೆ ಇವಿದ್ದು ಅಂದರೆ ನೆಮ್ಮದಿ ಇರುವುದಿಲ್ಲ. ಅಲ್ಲಿ ಹೇಳ್ತಾನೆ ಇಂಥವು ಯಾವೂ ಇಲ್ಲ, ಜನ ಸುಖಿಗಳಾಗಿದ್ದಾರೆ, ಅದು ಒಂದು ಸಮೃದ್ಧ ನಗರ ರಾಜ್ಯ ಆಗಿದೆ ಅಂತ ಹೇಳ್ತಾನೆ. ಬಿಭತ್ಸ ಸಮುದ್ರದ ಬಗ್ಗೆ, ಇನ್ನು ನಿಮಗೆ ಭಯಾನಕವಾದಂತಹ ಸಮುದ್ರದ ರೂಪದ ಬಗ್ಗೆ, ದಾಟೋ ಕಾಲಕ್ಕೆ ನಾವು ಸಮುದ್ರವನ್ನು ಏನು ಎದುರಿಸಬೇಕಾಗ್ತಿದೆ, ಅಲ್ಲಿ ಏನೇನು ಸಾಧ್ಯತೆ ಅನ್ನೋದ್ರ ಬಗ್ಗೆ ನಾನು ನಿನಗೆ ಹೇಳ್ತೇನೆ. ರಾಮನಿಗೆ ಹನುಮಾನ ಹೇಳ್ತಾನೆ. ಇದೇ ರೀತಿಯಾಗಿ ರಾಮನ ಕೋರಿಕೆ ಮೇರೆಗೆ ಹನುಮ ಲಂಕಾದಲ್ಲಿ ಕಂಡಂತಹ ಸೈನ್ಯ ಬಲವನ್ನು, ಲಂಕೆಯನ್ನು, ಅದರ ಒಂದು ಭದ್ರತೆ ವ್ಯವಸ್ಥೆಯನ್ನು, ಸಮುದ್ರ ದಾಟುವಂಥ ಎದುರಾಗುವಂತಹ ತೊಂದರೆಗಳೇನು ಅನ್ನೋದನ್ನು ರಾಮನಿಗೆ ಒಂದೊಂದಾಗಿ ಹಂಚ್ಕೊಳ್ತಾನೆ. ಅದನ್ನೇ ಮುಂದಿನ ಸಂಚಿಕೆಯಲ್ಲಿ ನಾನು ಮುಂದುವರಿಸುತ್ತೇನೆ. ಧನ್ಯವಾದಗಳು.